ವೀಕ್ಷಕರೇ, ಅಮರ ಸಂದೇಶ ನ್ಯೂಸ್ಗೆ ಸ್ವಾಗತ. ಹಾಲಪ್ಪ ಪ್ರತಿಷ್ಠಾನ ವತಿಯಿಂದ ತುಮಕೂರು ನಗರದ ಸಿಎಸ್ಐ ಲೇಔಟ್ನ ಸಿಎಸ್ಐ ಬ್ರಿಟಿಷ್ ಗಿಲ್ ಹಾಲ್ನಲ್ಲಿ ಕ್ರೈಸ್ತರೊಂದಿಗೆ ನಾವು ಎಂಬ ಕಾರ್ಯಕ್ರಮವನ್ನು ಡಿಸೆಂಬರ್ 18ರ ಸೋಮವಾರ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ, ಅಲ್ಪಸಂಖ್ಯಾತ ನಿಗಮದ ಮಾಜಿ ನಿರ್ದೇಶಕಿ ಮಿಟಾಲ್ಡಾ ಡಿಸೋಜಾ, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಅಧಿಕಾರಿ ಶಬ್ಬೀರ್ ಅಹಮದ್, ತುಮಕೂರು ಏರಿಯಾದ ಕೌನ್ಸಿಲ್ನ ಅಧ್ಯಕ್ಷರಾದ ಮನೋಜ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಡಿಸೆಂಬರ್ ತಿಂಗಳಲ್ಲಿ ನಾವು ತಮಗೆಲ್ಲರೂ ಹೃದಯಪೂರ್ವಕವಾದಂಥ ಮೆರಿ ಕ್ರಿಸ್ಮಸ್ ಈ ಮುಖಾಂತರ ಜನತೆಯ ಪರವಾಗಿ ತುಮಕೂರು ಜಿಲ್ಲಾಡಳಿತ ಹಾಗೂ ಕರ್ನಾಟಕ ಸರ್ಕಾರ ಸದಾ ನಿಮ್ಮೊಂದಿಗೆ ಇರುತ್ತೆ ಅಂತೇಳಿ ಈ ಮುಖಾಂತರ ಈ ಕಾಳಜಿಯನ್ನು ಅರ್ಪಿಸಲಿಕ್ಕೆ ಬಯಸ್ತೀವಿ. ಹಾಸ್ಟೆಲ್ ಸಿಕ್ಕಿದ್ರೆ ಕಾಲೇಜ್ ಸಿಕ್ತಿಲ್ಲ, ಕಾಲೇಜ್ ಸಿಕ್ಕಿದ್ರೆ ಹಾಸ್ಟೆಲ್ ಸಿಗ್ತಾ ಇಲ್ಲ. ತುಂಬಾ ಓಡಾಡ್ತಾ ಇದೀನಿ. ನಾನು 40 ಸಲ ಇದ್ದು ನಾನು ತಂದಿದ್ದೆ, ಅದನ್ನು ಮಾತಾಡ್ತೀನಿ ಅಲ್ಲ, ನಾನು ಇದಕ್ಕೇನೋ ಇದು ಮಾಡ್ತೀನಿ ಅಂತ ಮನೋಜ್ ಕುಮಾರ್ ಇವ್ರಿಗೂ ನಾನು ಹೇಳಿದ್ದೆ, ಸರ್ ಈ ತರ ಪ್ಯಾರಾಮೆಡಿಕಲ್ ನಮ್ಗೆ ಇದ್ರಲ್ಲಿ ಇಲ್ಲ ಸರ್, ನಮ್ಗೆ ಈ ತರ ಪ್ರಾಬ್ಲಮ್ ಆಗಿದೆ, ಅಯ್ಯೋ ನಮ್ಗೆ ಈ ತರ ಮಕ್ಕಳಿಗೆ ಈ ತರ ಫೆಸಿಲಿಟಿ ಸಿಗ್ತಿಲ್ಲ ನಮ್ಮ ಇದ್ರಲ್ಲಿ ಅಂತ. ಅವರು ನಮ್ಮ ನಿಮ್ಮ ಸಂಸ್ಥೆಯಲ್ಲಿ ಇಲ್ಲ ಸರ್. ಇನ್ನೊಂದೇನಂದ್ರೆ ಆಫೀಸ್ ಹತ್ರ ಹೋದಾಗ, ಫೈನಾನ್ಸ್ ಆಫೀಸ್ಗೆ ಹೋದಾಗ ನಿಮ್ಮ ಸಂಸ್ಥೆಲ್ಲ ಇದೆ, ನೀವೇ ನೋಡ್ಕೊಳ್ಳಿ, ನಿಮ್ಮೆಲ್ಲ ಇದೆ ಮಾಡ್ಕೊಳ್ಳಿ ಅಂತ ಕೆಲವರು ತುಂಬಾ ಬೆಂಗಳೂರಲ್ಲೂ ಹೇಳ್ತಾರೆ, ತುಮಕೂರಲ್ಲೂ ಹೇಳಿದ್ದಾರೆ. ನಾನು ತುಂಬಾ ಆಫೀಸ್ಗಳಲ್ಲಿ ಓಡಾಡ್ತಾ ಇದ್ದೀನಿ, ಫೈನಾನ್ಸ್ ಆಫೀಸ್ ಎಲ್ಲರೂ ಒಂದೇ ಉತ್ತರ, ನೋಡೋಣ ವೇಟ್ ಮಾಡಿ, ನೋಡೋಣ ವೇಟ್ ಮಾಡಿ ಅಂತ ಹೇಳ್ತಾರೆ ಸರ್. ಈ ಒಂದು ಯಾಕಂದ್ರೆ ಯಾವುದೇ ಒಂದು ಇಲಾಖೆ ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸಬೇಕು, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ತಲುಪಬೇಕಾದ್ರೆ ನಾವಷ್ಟೇ ಕೆಲಸ ಮಾಡಿದರೆ ಸಾಲದು, ತಮ್ಮೆಲ್ಲರ ಸಹಭಾಗಿತ್ವ ಕೂಡ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಈ ಒಂದು ಪ್ರತಿಷ್ಠಾನ ಕೆಲಸ ಮಾಡ್ತಾ ಇರುವಂಥದ್ದು ತುಂಬಾ ಶ್ಲಾಘನೀಯವಾಗಿರುವಂಥದ್ದು. ಕ್ರೈಸ್ತರಾಗಿ ನಮ್ಮ ಅಲ್ಪಸಂಖ್ಯಾತರಾಗಿ ನಾವು ನಮ್ಮ ಸಭೆಗಳಲ್ಲಿ ಇರಬೇಕಾದ್ರೆ ಸಡನ್ ಆಗಿ ಮುಸ್ಲಿಂ ಬಾಂಧವರು ಬಂದು ಆ ಜಮೀನಾಗಿ ನಾವು ಚರ್ಚಿನ ವತಿಯಿಂದಾಗಲಿ ನಮ್ಮ ಕಾಂಪೌಂಡ್ ವ್ಯವಸ್ಥೆ ಆಗಲಿ ಮತ್ತು ಮಶಾಣದಲ್ಲಾಗಲಿ ಅಕ್ವೈರ್ ಮಾಡ್ಕೊಂಡಾಗ ನೀವು ಯಾವ ರೀತಿ ನಮಗೆ ಪ್ರೊಡಕ್ಷನ್ ಕೊಡ್ತೀರ? ಹಸಿವಿನಿಂದ ಇದ್ದೆ, ನನಗೆ ನೀವು ಊಟನ ಕೊಡಲಿಲ್ಲ. ಬಟ್ಟೆ ಇಲ್ಲದೆ ನಾನಿದ್ದೆ, ನನಗೆ ನೀವು ವಸ್ತ್ರವನ್ನು ಕೊಡಲಿಲ್ಲ. ಪ್ರಿಸನ್ನಲ್ಲಿ ನಾನಿದ್ದೇನೆ, ಅಲ್ಲಿ ಕೂಡ ನನ್ನನ್ನು ಯಾರು ನೋಡ್ಲಿಕ್ಕೆ ಬರಲಿಲ್ಲ ಅಂತೇಳಿ. ಆಗ ಹೇಳಿದ್ರು, ಇದೆಲ್ಲ ನೀವು ಯಾವಾಗ ಇದ್ರಿ, ನನಗೆ ಗೊತ್ತೇ ಇಲ್ವಲ್ಲ ಅಂತ ನಮ್ಮ ಮೂಲಕ ನಾವು ಕೇಳುವಂಥ ಮಾತು. ಆದರೆ ಯೇಸು ಸ್ವಾಮಿಯವರು ಹೇಳಿದ್ರು, ಈ ಲೋಕದಲ್ಲಿರುವಾಗ ನನ್ನ ನೆರೆಯವರೆಗೆ ನಾನು ಇದನ್ನೆಲ್ಲ ಏನು ಮಾಡಿದ್ದೀನೋ ಅದನ್ನು ನೀವು ನನಗೆ ಮಾಡಿದ್ದೀರಾ ಅಂತ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮ